ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಚಿರಾಗ್. ನನ್ನ ಚಾನಲ್ಗೆ ಸ್ವಾಗತ. ಅವತ್ತು ಸಂಡೇ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಡೇ ಔಟಿಗೆ ಹೋಗಿದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ, ಹೇಗೆ ಮಜಾ ಮಾಡಿದ್ವಿ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡಿ ಮತ್ತೆ ಎಂಜಾಯ್ ಮಾಡಿ. ನೋಡಿ, ಎಲ್ಲರೂ ಬಲ್ಲೆ ಬಲ್ಲೆ ಅಂತ ಭಾರಿ ಜೋಶಲ್ಲಿದ್ದಾರೆ. ನೈಸ್ ರೋಡಿಂದ ಸೀದಾ ಬಿಡದಿ ಹೋದ್ವಿ. ಬಿಡದಿಯಲ್ಲಿ ಶಿವಸಾಗರ, ಹಾಗೆ ನಮ್ಮ ಹೊಟ್ಟೆಗೆ ಈಗ ನೋಡಿದ್ರಲ್ಲ, ಅವರು ವಿವೇಕ್ ಮಾವ, ಹಾಗೆ ಇವರು ನಮ್ಮ ಫ್ಯಾಮಿಲಿ ಕಮ್ ಫ್ರೆಂಡ್ಸ್. ನೋಡಿ, ತೀಟ್ಲೆ ಸಮರ್ಥ ಬಂದೆ ಈಗ. ಒಟ್ಟ 4 ಫ್ಯಾಮಿಲಿ ಸೇರಿ ಒನ್ ಡೇ ಔಟಿಗೆ ಹೋಗಿದ್ದು. ಯಾರ್ಯಾರ ಫ್ಯಾಮಿಲಿ ಅಂದರೆ ವಿನಾಯಕ್ ಮಾವನ್ ಫ್ಯಾಮಿಲಿ, ವಿವೇಕ್ ಮಾವನ್ ಫ್ಯಾಮಿಲಿ, ಸುಬ್ಬು ಮಾವನ್ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ. ತಟ್ಟೆ ಇಡ್ಲಿ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ. ನೋಡಿ, ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೋಗಿದ್ದು ಎಲ್ಲಿ ಅಂತ ಗೊತ್ತಾ? ನೋಡಿ ಮುಂದೆ ಹೇಳ್ತೀನಿ. ನಾವು ಹೋಗಿದ್ದು ಎಲ್ಲಿ ಅಂದರೆ ಚನ್ನಪಟ್ಟಣದ ಹತ್ತಿರ ಇರೋ ಭೀಮನಕಿಂಡಿ ಬೆಟ್ಟಕ್ಕೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೆಟ್ಟ. ಇಲ್ಲೇ ನಾವು ಟ್ರೆಕ್ ಮಾಡೋಕೆ ಹೊರಟಿರೋದು. ಗಾಡಿ ಎಲ್ಲ ಪಾರ್ಕ್ ಮಾಡಿದ್ವಿ. ಆಲ್ಮೋಸ್ಟ್ 5 ಕಿಲೋಮೀಟರ್ ಇದೆ ಬೆಟ್ಟ. ಮಾಡ್ರೇಟು, ಈಸಿನೂ ಇಲ್ಲ, ಕಷ್ಟನೂ ಇಲ್ಲ, ಆಲ್ಮೋಸ್ಟ್ ಆರಾಮ್ ಅಂತ ಹೇಳ್ಬೋದು ಈ ಬೆಟ್ಟ. ಇಲ್ಲೇ ನೋಡಿ ಬೆಟ್ಟ ಇರೋದು. ಇಷ್ಟಪ್ಪ ನಾವು ಹೋಗಬೇಕು. ನಾನು ಹೋಗಿದ ತಕ್ಷಣ ಅಪ್ಪ ಇಷ್ಟು ಮೇಲೆ ಹೋಗ್ಬೇಕಲ್ಲ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಬೈ ದ ವೇ, ಇದು ನನ್ನ ಸೆಕೆಂಡ್ ಟ್ರೆಕ್ಕಿಂಗ್, ಬಟ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ನನಗೆ ಹತ್ತಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ನಾನು ಮತ್ತು ಆದರ್ಶ ಅಣ್ಣನೇ ತುಂಬ ಫಾಸ್ಟಾಗಿ ಹತ್ತಿ ಇಳಿದ್ಬಿಟ್ವಿ. ಎಲ್ಲರೂ ಫುಲ್ ಜೋಶಲ್ಲಿದ್ದಾರೆ. ವಿಶೇಷ ಏನಂದರೆ ನಮ್ಮ ಅಜ್ಜಿ ಕೂಡ ಹತ್ಬಿಟ್ರು, ಅದು ಸೀರೆ ಉಟ್ಕೊಂಡು. ಆ ಕಡೆ ಈ ಕಡೆ ಹಸಿರು, ಫುಲ್ಲು ಹುಲ್ಲು, ತುಂಬ ಚೆನ್ನಾಗಿತ್ತು ಗ್ರೀನ್ರಿ ಎಲ್ಲ. ಸಿಟಿ ಲೈಫ್ ಬೋರ್ ಆಗಿದ್ದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗಿಗೆ ಬರ್ಬೋದು. ಇದು ಚನ್ನಪಟ್ಟಣದಿಂದ ಜಸ್ಟ್ 20 or 22 ಕಿಲೋಮೀಟರ್ಸ್.
ಚಟ್ ಮಾಡ್ತಾ ಮಜಾ ಮಾಡ್ತಾ ಹಾಗೆ ಮಧ್ಯದಲ್ಲಿ ಭೀಮನ್ ಕೆರೆ ಅಂತ ಸಿಗುತ್ತೆ. ಅಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಸುಧಾರಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಬಂದೇ ಬಿಡ್ತು ಭೀಮನ್ ಕಿಂಡಿ. ಅನ್ಲಿಮಿಟೆಡ್ ಗಾಳಿ ಅಡ, ಅನ್ಲಿಮಿಟೆಡ್ ಫುಡ್ ಇದ್ದ. ಅಲ್ಲಿ ನೋಡಿ ಜೇನು ಕಟ್ಟಿತ್ತು. ಪಾಂಡವರು ವನವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಬಂದಿದ್ರಂತೆ. ಈ ಸ್ಥಳಕ್ಕೆ ಭೀಮನ್ ಕಿಂಡಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಭೀಮ ತನ್ನ ಶಕ್ತಿ ಪ್ರದರ್ಶನೆಗಾಗಿ ಈ ಬಂಡೆಯನ್ನು ತನ್ನ ಗದೆಯಿಂದ ಹೊಡೆದ. ಆವಾಗಿಂದ ಈ ಬಂಡೆ 2 ಹೋಳಾಯಿತು. ಅದನ್ನೇ ಭೀಮನ್ ಕಿಂಡಿ ಅಂತ ಹೇಳ್ತಾರೆ. ಇಲ್ಲಿ ನಂದಿ ದೇವಸ್ಥಾನ ಇತ್ತು. ಸೋಮವಾರ ಮತ್ತು ಶುಕ್ರವಾರ ಇಲ್ಲಿ ಪೂಜೆ ನಡೆಯುತ್ತಂತೆ. ವ್ಯೂ ಅಂತೂ ಸಖತ್ತಾಗಿತ್ತು. ನಾವಂತೂ ಸಖತ್ತಾಗಿ ಮಜಾ ಮಾಡಿದ್ವಿ. ಇದೇ ನೋಡಿ ಬಂಡೆ, ಇದು ದೇವಸ್ಥಾನ. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ರೀಲ್ಸ್ ಎಲ್ಲ ಮಾಡಿದ್ವಿ. ಇದು ನೋಡಿ ವ್ಯೂಸ್ ತೋರಿಸ್ತೀನಿ, ನೀವು ನೋಡಿ ಮತ್ತು ಎಂಜಾಯ್ ಮಾಡಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೇಗೆ ಫೋಟೋ ತೆಕ್ಕೊತಾ ಇದ್ದಾರಂತ. ನೋಡಿ ನಮ್ಮ ಲೇಡೀಸ್ ಎಲ್ಲ ಪೋಸ್ ಕೊಡ್ತಾ ಇದ್ದಾರೆ. ನಾನು ಸಖತ್ತಾಗಿ ಆಟ ಆಡಿದೆ. ಹಾಗೆ ತಗೊಂಡು ಹೋಗಿರೋ ತಿಂಡಿ ಎಲ್ಲ ತಿಂದು ಹರಟೆ ಎಲ್ಲ ಹೊಡ್ಕೊಂಡು ಕೆಳಗೆ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒನ್ 1.5 ಅವರ್ ಮೇಲೆ ಹತ್ತಕ್ಕೆ ತಗೊಂಡ್ರೆ 1 ಅವರ್ ಇಳಿಯೋಕ್ಕೆ ತಗೊಂತು. ಒಟ್ಟಿನಲ್ಲಿ ಸಂಡೇನ ಅಂತೂ ಇಂತೂ ಫಂಡೇ ಮಾಡಿಕೊಂಡು ಹೊರಟ್ವಿ.
ನಂಗೆ ಇಟ್ಸ್ ವರ್ತ್ ಅನಿಸ್ತು. ಹಾಗೆ ನೀವು ಬೆಂಗಳೂರಲ್ಲಿದ್ದರೆ ಟ್ರೆಕ್ಕಿಂಗಿಗೆ ಒಂದು ಸತಿ ಹೋಗಿ ಬನ್ನಿ. ಇದಾಗಿತ್ತು ಇವತ್ತಿನ ಲಾಗು. ನನ್ನ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ನೀವು ಬೆಂಗಳೂರಲ್ಲಿದ್ದರೆ ಈ ಪ್ಲೇಸಿಗೆ ಮಸ್ಟ್ ವಿಸಿಟ್ ಮಾಡಬೇಕು. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.